ಲೋಕಸಭಾ ಚುನಾವಣೆಗೆ ಮೋದಿ ಫೈಟ್ ಜೋರಾಗಿದೆ. ಮೋದಿ ಫೋಟೋ ನನಗೆ ಬೇಕು ಅಂತೇಳಿ ಈಶ್ವರಪ್ಪನವರು ಪಟ್ಟು ಹಿಡಿದಿದ್ರೆ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾರೆ. ಈಶ್ವರಪ್ಪನವರ ಅಸಮಾಧಾನವನ್ನು ತಣಿಸೋದಕ್ಕೆ ಹೊರಟಂಥ ಹೈಕಮಾಂಡ್ ಅಸಮಾಧಾನ ತಣಿಸುವಲ್ಲಿ ಕೈ ಬಿಟ್ಟಿದ್ಯಾಕೆ? ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ. ಮೋದಿ ನಂಗೆ. ನಾನು ರಂಜಿತ್ ಶಿರಿಯಾರ್. ಮಲೆನಾಡಿನಲ್ಲಿ ಲೋಕಸಭಾ ಚುನಾವಣೆಯ ಕಾವು ರಂಗು ಪಡೆದುಕೊಳ್ತಾ ಇದೆ. ಒಂದು ಕಾಲದಲ್ಲಿ ಮಿತ್ರರಾಗಿದ್ದ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಇವತ್ತು ಜಿದ್ದಿಗೆ ಬಿದ್ದಿದೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಪುತ್ರನ ವಿರುದ್ಧ ಈಶ್ವರಪ್ಪ ಬಂಡಾಯ ಸ್ಪರ್ಧಿಯಾಗಿ ಅಖಾಡಕ್ಕಿಳಿಯೋದಕ್ಕೆ ರೆಡಿಯಾಗಿದ್ದಾರೆ. ಇದರ ನಡುವೆ ಮೋದಿ ಫೋಟೋಗಾಗಿ ಫೈಟ್ ಕೂಡ ಜೋರಾಗಿದೆ. ಹಾಗಾದರೆ ಪಕ್ಷದ ಅಭ್ಯರ್ಥಿ ಅಲ್ಲದಿದ್ದರೂ ಕೂಡ ಮೋದಿ ಫೋಟೋವನ್ನು ಬಳಸೋದಕ್ಕೆ ವಿರೋಧ ಇದೆಯಾ, ಬಳಸಬಾರದ? ಈ ಕುರಿತಾಗಿ ಒಂದು ವಿಶೇಷ ವರದಿ, ಬನ್ನಿ ನೋಡೋಣ. ಮೋದಿ ಅವರ ಅಪ್ಪನ ಮನೆ ಆಸ್ತಿನ ದೇವರು ಒಳ್ಳೇದು ಮಾಡಲಿ ಸರ್. ಫೈಟ್, ಬಿಗ್ ಫೈಟ್. ಫೋಟೋಗಾಗಿ ಇಬ್ಬರ ಮಧ್ಯೆ ದೊಡ್ಡ ಫೈಟ್. ನರೇಂದ್ರ ಮೋದಿ ಫೋಟೋವನ್ನ ಪ್ರಚಾರದಲ್ಲಿ ಬಳಸಿಕೊಳ್ಳುವುದಕ್ಕೆ ಅಭ್ಯರ್ಥಿಗಳ ಮಧ್ಯೆ ಸಮರ. ಒಬ್ಬರು ಬಂಡಾಯ ಅಭ್ಯರ್ಥಿ, ಮತ್ತೊಬ್ಬರು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ. ಬಿಜೆಪಿ ಅಭ್ಯರ್ಥಿ ಸಹಜವಾಗಿಯೇ ಮೋದಿ ಫೋಟೋ ಬಳಸುತ್ತಿದ್ದಾರೆ. ಆದರೆ ಬಂಡಾಯ ಅಭ್ಯರ್ಥಿ ಆಗಿರೋ ಈಶ್ವರಪ್ಪ ಕೂಡ ನರೇಂದ್ರ ಮೋದಿ ಫೋಟೋ ಬಳಸುತ್ತಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಸದ್ಯ ಇಬ್ಬರ ಮಧ್ಯೆ ಈ ಫೋಟೋ ಫೈಟ್ ನಡೀತಾನೆ ಇದೆ. ಫೋಟೋ ನಂಗಬೇಕು ಅಂತ ಈಶ್ವರಪ್ಪ ಪಟ್ಟು ಹಿಡಿದು ಪ್ರಚಾರದಲ್ಲಿ ಬಳಸುತ್ತಿದ್ದಾರೆ. ಈ ರೀತಿ ಬಳಸಲು ಸಾಧ್ಯವಿಲ್ಲ ಅಂತ ರಾಘವೇಂದ್ರ ಅಡ್ಡಗಾಲು ಹಾಕುತ್ತಿದ್ದಾರೆ. ಹೀಗಾಗಿ ಶಿವಮೊಗ್ಗದಲ್ಲಿ ಸದ್ಯ ಫೋಟೋ ಫೈಟ್ ನಡೆಯುತ್ತಿದೆ. ಮೋದಿ ಫೋಟೋಗಾಗಿ ಇಬ್ಬರ ಬಡಿದಾಟ. ಈಶ್ವರಪ್ಪರಿಂದ ಮೋದಿ ಫೋಟೋ ಬಳಕೆ. ರಾಜ್ಯ ಬಿಜೆಪಿಯಲ್ಲಿ ಎದ್ದಿರೋ ಬಂಡಾಯ ತಣ್ಣಗಾಗುತ್ತಿಲ್ಲ. ಯಾವಾಗ ಟಿಕೆಟ್ ಅನೌನ್ಸ್ ಆಯಿತೋ ಅಂದಿನಿಂದಲೇ ಬಂಡಾಯ ಕೂಡ ಶುರುವಾಗಿತ್ತು. ಒಬ್ಬೊಬ್ಬರಾಗಿ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕಲು ಶುರು ಮಾಡಿದ್ರು. ಕೊಪ್ಪಳ, ಬಳ್ಳಾರಿ, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಹೀಗೆ ಬಂಡಾಯದ ಬಾವುಟ ಬಹುತೇಕ ಕ್ಷೇತ್ರದಲ್ಲಿ ಹಾರಾಡಿತ್ತು. ಆಗ ಅಖಾಡಕ್ಕೆ ಇಳಿದಿದ್ದ ರಾಜಹುಲಿ BS ಯಡಿಯೂರಪ್ಪ ಒಂದೊಂದೇ ಕ್ಷೇತ್ರದಲ್ಲಿ ಬಂಡಾಯ ಶಮನ ಮಾಡಲು ಮುಂದಾಗಿದ್ರು. ಆದರೆ BSY ಮಾತ್ರ ತಮ್ಮ ತವರು ಕ್ಷೇತ್ರದಲ್ಲಿ ಎದ್ದಿರೋ ಬಂಡಾಯವನ್ನ ಶಮನ ಮಾಡಲು ಮುಂದಾಗಿಲ್ಲ. ಹೀಗಾಗಿ KS ಈಶ್ವರಪ್ಪ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಈಗಾಗಲೇ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಅಂದಹಾಗೆ ಇಲ್ಲೊಂದು ತಾಂತ್ರಿಕ ಸಮಸ್ಯೆ ಕೂಡ ಎದುರಾಗಿದೆ. ಆ ಸಮಸ್ಯೆ ಪ್ರಧಾನಿ ನರೇಂದ್ರ ಮೋದಿ ಫೋಟೋ. ನರೇಂದ್ರ ಮೋದಿ ಫೋಟೋವನ್ನ ಯಾರು ಬಳಕೆ ಮಾಡಬೇಕು, ಹೀಗೊಂದು ಪ್ರಶ್ನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಶುರುವಾಗಿದೆ. ಸಾಮಾನ್ಯವಾಗಿ ಅಧಿಕೃತ ಅಭ್ಯರ್ಥಿಗಳು ಆಯಾ ಪಕ್ಷದ ನಾಯಕರ ಫೋಟೋವನ್ನ ಬಳಕೆ ಮಾಡೋದು ಸಾಮಾನ್ಯ. ಆದರೆ ಬಂಡಾಯ ಅಭ್ಯರ್ಥಿಗಳು ಬಂಡೆದ್ದು ಬಂದಿರೋ ಪಕ್ಷದ ನಾಯಕರ ಫೋಟೋ ಬಳಕೆ ಮಾಡೋದು ವಿರಳ. ಆದರೆ ಶಿವಮೊಗ್ಗದಲ್ಲಿ ಇದು ರಿವರ್ಸ್ ಆಗಿದೆ. ಈಗಾಗಲೇ ಈಶ್ವರಪ್ಪ ಬಿಜೆಪಿಯಿಂದ ಬಂಡೆದ್ದಿದ್ದಾರೆ. ಅದು ಅಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ರಾಘವೇಂದ್ರರನ್ನ ಸೋಲಿಸಿಯೇ ಸಿದ್ಧ ಅಂತ ಹೇಳುತ್ತಿದ್ದಾರೆ. ಹೀಗೆ ಪ್ರಚಾರಕ್ಕಾಗಿ ನಿಂತಿರುವಂತ ಈಶ್ವರಪ್ಪ ನರೇಂದ್ರ ಮೋದಿ ಫೋಟೋ ಬಳಕೆ ಮಾಡುತ್ತಿದ್ದಾರೆ. ಇದು ವಿವಾದಕ್ಕೆ ಕಾರಣ ಆಗಿದೆ. ಮೋದಿ ಫೋಟೋ ಬಳಕೆ ನಾವೇ ಮಾಡಬೇಕು. ಮೋದಿ ಅವರಪ್ಪನ ಮನೆ ಆಸ್ತಿನ ಎಂದರೇಕೆ ಈಶ್ವರಪ್ಪ? ನರೇಂದ್ರ ಮೋದಿ ಫೋಟೋವನ್ನ ಯಾರು ಬಳಕೆ ಮಾಡಬೇಕು ಅನ್ನೋ ವಿಚಾರವಾಗಿ ಈಶ್ವರಪ್ಪ ಮತ್ತು ಅಧಿಕೃತ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಮಧ್ಯೆ ಜಟಾಪಟಿ ನಡೆಯುತ್ತಿದೆ. ಪ್ರಚಾರದಲ್ಲಿ ಮೋದಿ ಭಾವಚಿತ್ರ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ ಆಕ್ಷೇಪವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾನು ಮಾತ್ರ ಮೋದಿ ಭಾವಚಿತ್ರ ಬಳಕೆ ಮಾಡಬಹುದು ಅಂತ ಈಶ್ವರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ. ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು BJPಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ಬರು ಉಪಯೋಗಿಸ್ಕೊಳಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ
ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸರ್. ಸದ್ಯ ಈಶ್ವರಪ್ಪ ಕೆಲವು ದಿನಗಳಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಅದು ಅಲ್ಲದೆ ನಾಮಪತ್ರ ಸಲ್ಲಿಕೆಗೆ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿದ್ದಾರೆ. ಆಹ್ವಾನ ಪತ್ರಿಕೆಯಲ್ಲಿ ನರೇಂದ್ರ ಮೋದಿ ಭಾವಚಿತ್ರ ರಾರಾಜಿಸುತ್ತಿದೆ. ದೇಶಕ್ಕೆ ನರೇಂದ್ರ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅನ್ನೋ ಘೋಷಣೆ ಹೊರಡಿಸಿದ್ದಾರೆ. ಈ ಫೋಟೋ ಬಳಕೆಗೆ ರಾಘವೇಂದ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಏನು ಅವರಪ್ಪನ ಆಸ್ತಿನ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ಮೋದಿ ಅವರ ಅಪ್ಪನ ಮನೆ ಆಸ್ತಿನ? ಇಡೀ ವಿಶ್ವದ ನಾಯಕರಿ ಮೋದಿ, ವಿಶ್ವನಾಯಕ ಮೋದಿ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ. ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರ ಅಪ್ಪ ಮಗ ಯಾರು ಅವ್ರ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ. ಅವ್ರೇನು ಹೇಳೋದು ಬೇಡ, ರಾಜ್ಯ ಜನಕ್ಕೆ ಗೊತ್ತು. ಅವ್ರ ಹೃದಯದಲ್ಲಿ ಏನಿದೆ, ನನ್ನ ಹೃದಯದಲ್ಲಿ ಎಲ್ಲರಿಗೂ ಗೊತ್ತು. ಮೋದಿನ ಕೊಡಿದ್ರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ. ಚುನಾವಣೆ ಗೆಲ್ತೀನಿ, ಮೋದಿ ಪ್ರಧಾನಮಂತ್ರಿ ಕೈ ಎತ್ತುತ್ತೀನಿ, ಇದ್ರಾಗೇನು ಅನುಮಾನ ಬೇಡ. ಫೋಟೋ ಬಳಕೆಗೆ ಕೋರ್ಟ್ ಮೆಟ್ಟಿಲೇರಿದ ಈಶ್ವರಪ್ಪ. ಕೋರ್ಟ್ನಲ್ಲಿ ಕೇವಿಯಟ್ ಅರ್ಜಿ ಸಲ್ಲಿಸಿದ ಕೆಎಸ್ಸಿ. ಮೋದಿ ಭಾವಚಿತ್ರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಶಿವಮೊಗ್ಗದ ಕೋರ್ಟ್ನಲ್ಲಿ ಭಾವಚಿತ್ರ ಬಳಕೆ ಮಾಡಲು ಅನುಮತಿ ಕೋರಿ ಕೇವಿಯಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂದಹಾಗೆ ಈ ಕೇವಿಯಟ್ ಅರ್ಜಿ ಅವಧಿ 3 ತಿಂಗಳು ಇರುತ್ತೆ. ಲೋಕಸಭಾ ಚುನಾವಣೆ 3 ತಿಂಗಳವರೆಗೆ ನಡೆಯುತ್ತೆ. ಹೀಗಾಗಿ 3 ತಿಂಗಳ ಅವಧಿಯವರೆಗೂ ನರೇಂದ್ರ ಮೋದಿ ಫೋಟೋವನ್ನ ಪ್ರಚಾರಕ್ಕೆ ಬಳಕೆ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಶ್ವರಪ್ಪ ಇದ್ದ ಹಾಗೆ ಕಾಣುತ್ತಾರೆ. ಹೀಗಾಗಿಯೇ ಮುಂಜಾಗ್ರತಾ ಕ್ರಮವಾಗಿ ಈಶ್ವರಪ್ಪ ಕೇವಿಯಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸದ್ಯ ಬಿಜೆಪಿಗೆ ಕೆಎಸ್ ಈಶ್ವರಪ್ಪ ತಲೆನೋವು ತಂದಿದ್ದಾರೆ. ಹಾಗೆ ನೋಡಿದ್ರೆ ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ದಂಗೆ ಎದ್ದ ಮೊದಲಿಗರಲ್ಲಿ ಈಶ್ವರಪ್ಪ ಕೂಡ ಒಬ್ರು. ಟಿಕೆಟ್ ಘೋಷಣೆ ಬೆನ್ನಲ್ಲೇ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಿರುವುದು ಈಶ್ವರಪ್ಪ. ಈ ಬಾರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಹಾವೇರಿಯಿಂದ ಪುತ್ರ ಕಾಂತೇಶ್ ಸ್ಪರ್ಧೆ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಈಶ್ವರಪ್ಪ ಇದ್ರು. ಅದ್ ಯಾವಾಗ ಟಿಕೆಟ್ ಅನೌನ್ಸ್ ಆಯ್ತೋ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪಿ ಹೋಗಿದ್ದು. ಆ ಜಾಗಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಂದು ಕುಳಿತಿದ್ರು. ಹೀಗಾಗಿ ಈಶ್ವರಪ್ಪ ಅಂಡ್ ಸನ್ಸ್ ಉರಿದು ಬಿದ್ದಿದ್ರು. ಬಿಎಸ್ವೈ ಅವರಿಂದಲೇ ಟಿಕೆಟ್ ಕೈತಪ್ಪಿ ಹೋಗಿದೆ ಅಂತ ಆರೋಪ ಮಾಡುತ್ತಾ ಬಂದಿದ್ದಾರೆ. ಟಿಕೆಟ್ ಘೋಷಣೆ ಆದಾಗಿನಿಂದಲೂ ಈಶ್ವರಪ್ಪ ಬಿಎಸ್ವೈ ವಿರುದ್ಧ ಗುಡುಗುತ್ತಿದ್ದಾರೆ. ಟಿಕೆಟ್ ತಪ್ಪಿಸಿದ್ದೇ ಬಿಎಸ್ವೈ ಅಂತ ಹೇಳುತ್ತಿದ್ದಾರೆ. ತಮ್ಮ ನಾಮಪತ್ರ ಆಹ್ವಾನ ಪತ್ರಿಕೆಯಲ್ಲಿ ತಂದೆ ಮಕ್ಕಳ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿಯನ್ನ ತಂದೆ ಮಕ್ಕಳ ಮುಕ್ತ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಅಮಿತ್ ಶಾ ಭೇಟಿಗಾಗಿ ದೆಹಲಿಗೆ ಹಾರಿದ್ದ ಈಶ್ವರಪ್ಪ. ಶಾ ಭೇಟಿಯಾಗದೆ ಈಶ್ವರಪ್ಪ ಬರಿಗೈಯಲ್ಲಿ ವಾಪಸ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಈಶ್ವರಪ್ಪಗೆ ಟಿಕೆಟ್ ಕೈತಪ್ಪಿತ್ತು. ವಯಸ್ಸಿನ ಕಾರಣ ಕೊಟ್ಟು ಈಶ್ವರಪ್ಪಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿತ್ತು. ಈಗಲೂ ಈಶ್ವರಪ್ಪ ಬಂಡಾಯ ಎದ್ದಿದ್ರು. ಆದ್ರೆ ಮಾತುಕತೆಯ ಮೂಲಕ ತಣ್ಣಗಾಗಿದ್ರು. ಟಿಕೆಟ್ ಸಿಗದೇ ಇದ್ರು, ಬಿಜೆಪಿಯಲ್ಲೇ ಉಳಿದುಕೊಂಡಿದ್ರು. ಅಂದೇ ಪುತ್ರ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಬಗ್ಗೆ ಮಾತುಕತೆಯೂ ನಡೆದು ಹೋಗಿತ್ತು. ಆದ್ರೆ ಪರಿಸ್ಥಿತಿ ಬದಲಾಗಿತ್ತು. ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಕೈತಪ್ಪಿ ಹೋಗಿತ್ತು. ಹೀಗಾಗಿ ಈಶ್ವರಪ್ಪ ಅಂಡ್ ಸನ್ಸ್ ಅಕ್ಷರಶಃ ಬಂಡಾಯ ಎದ್ದಿದ್ದಾರೆ. ಬಂಡಾಯ ಶಮನಕ್ಕೆ ಬಿಜೆಪಿ ನಾಯಕರು ಮೊದಲು ಯತ್ನಿಸಿದ್ರು. ಆದ್ರೂ ಈಶ್ವರಪ್ಪ ಬಗ್ಗಿರಲಿಲ್ಲ. ಚುನಾವಣೆಗೆ ಸ್ಪರ್ಧಿಸಿಯೇ ಸಿದ್ಧ ಅಂತ ಪಣ ತೊಟ್ಟಿದ್ದಾರೆ. ಅದು ಅಲ್ಲದೆ 12ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ. ಅತ್ತ ಅಪ್ಪನಿಗೆ ವಿಧಾನಸಭೆಯ ಟಿಕೆಟ್ ಇಲ್ಲ, ಇತ್ತ ಮಗನಿಗೆ ಲೋಕಸಭೆಯ ಟಿಕೆಟ್ ಕೂಡ ಇಲ್ಲ. ಹೀಗಾಗಿ ಈಶ್ವರಪ್ಪ ಬಂಡೆದ್ದಿದ್ದಾರೆ. ಅಷ್ಟೇ ಅಲ್ಲ, ಬಿಎಸ್ವೈ ಬಗ್ಗೆ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಬಿಟ್ಟು ಶೋಭಾ ಕರಂದ್ಲಾಜೆಗೆ ಬೆಂಗಳೂರು ಉತ್ತರದಿಂದ ಟಿಕೆಟ್ ಕೊಡಿಸಿದ್ದಾರೆ. ಆದರೆ ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಬೇಸರ ಹೊರಹಾಕುತ್ತಿದ್ದಾರೆ. ಈ ಮಧ್ಯೆ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಬಿಜೆಪಿಯಿಂದ ಮತ್ತೊಂದು ಆಫರ್ ಕೂಡ ನೀಡಲಾಗಿತ್ತು. ಅದೇನಂದ್ರೆ ಲೋಕಸಭೆ ಟಿಕೆಟ್ ಬೇಡ, ನೈಋತ್ಯ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡುವ ಭರವಸೆ ನೀಡಲಾಗಿತ್ತು. ಆದರೆ ವರಿಷ್ಠರ ಭರವಸೆಯನ್ನ ಈಶ್ವರಪ್ಪ ಒಪ್ಪಿಲ್ಲ.
ಕಳೆದ ಕೆಲವು ದಿನಗಳ ಹಿಂದೆ ಈಶ್ವರಪ್ಪ ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಈಶ್ವರಪ್ಪ ತೆರಳಿದ್ರು. ಆದ್ರೆ ಅಮಿತ್ ಶಾ ಈಶ್ವರಪ್ಪನವರನ್ನ ಭೇಟಿ ಆಗಿರಲಿಲ್ಲ, ಅದು ಸಮಯ ಕೊಟ್ಟಿರಲಿಲ್ಲ. ಆಗ ಈಶ್ವರಪ್ಪ ಮೋಸ್ಟ್ಲಿ ಅಮಿತ್ ಶಾ ಹಾಗೂ ತಾನು ಚುನಾವಣೆಗೆ ನಿಲ್ಲೋದಕ್ಕೆ ಇಷ್ಟ ಇರಬೇಕು ಅಂತ ಅನ್ಸುತ್ತೆ ಅನ್ನೋ ಡೈಲಾಗ್ ಹೊಡೆದಿದ್ರು. ಅಂತೂ ಇಂತೂ ಕೊನೆಗೂ ಈಶ್ವರಪ್ಪ ಚುನಾವಣೆಗೆ ನಿಲ್ಲೋದು ಫಿಕ್ಸ್ ಆಗಿದೆ. ಇದೇ 12ನೇ ತಾರೀಕು ನಾಮಪತ್ರ ಸಲ್ಲಿಸುತ್ತೇವೆ ಅಂತ ಈಶ್ವರಪ್ಪ ಆಹ್ವಾನ ಪತ್ರ ಕೊಟ್ಟಿದ್ದಾರೆ. ದೇಶಕ್ಕಾಗಿ ನರೇಂದ್ರ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅಂತ ಸ್ಲೋಗನ್ ಕೂಡ ಹೊರಡಿಸಿದ್ದಾರೆ. ಆದರೆ ಯಾವೊಬ್ಬ ಬಿಜೆಪಿ ನಾಯಕರು ಈ ವಿಚಾರವಾಗಿ ತಲೆ ಕೆಡಿಸಿಕೊಂಡಿಲ್ಲ. ಬಂಡೆದ್ದಿರುವ ಈಶ್ವರಪ್ಪ ನಿಜಕ್ಕೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ BY ರಾಘವೇಂದ್ರ ಅವರಿಗೆ ಸವಾಲು ಒಡ್ಡುತ್ತಾರಾ? ಈಶ್ವರಪ್ಪ ಅವರನ್ನ ಸಮಾಧಾನ ಮಾಡುವ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಿಲ್ಲ ಯಾಕೆ? ಟಿಕೆಟ್ ಕೈತಪ್ಪಿದ್ರಿಂದಾಗಿ ಅಸಮಾಧಾನಗೊಂಡಿರುವ ಈಶ್ವರಪ್ಪ ಅವರನ್ನ ಯಾರೂ ಕೂಡ ಸಮಾಧಾನ ಪಡಿಸುತ್ತಿಲ್ಲ ಯಾಕೆ? ಹೈಕಮಾಂಡ್ಗೆ ಹೋದ್ರೂ ಕೂಡ ಹೈಕಮಾಂಡ್ ನಾಯಕರು ಈಶ್ವರಪ್ಪ ಅವರನ್ನ ಅವರ ಮುನಿಸನ್ನ ಸರಿಪಡಿಸಿಲ್ಲ ಯಾಕೆ? ಈಶ್ವರಪ್ಪನವರು ಹಾಗಾದ್ರೆ ಬಿಜೆಪಿಗೆ ಬೇಡವಾಗಿದ್ದಾರಾ? ಈ ಕುರಿತು ವರದಿ ಇಲ್ಲಿದೆ ನೋಡಿ. ಯಡಿಯೂರಪ್ಪ ತವರಿನಲ್ಲೇ ಬಂಡಾಯ ಶಮನಕ್ಕೆ ನಾಯಕರ ಹಿಂದೇಟು. ಬಿಜೆಪಿ ಟಿಕೆಟ್ ಘೋಷಣೆ ಬಳಿಕ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗಿತ್ತು. ರಾಜ್ಯದ ಇತರ ಕ್ಷೇತ್ರಗಳಲ್ಲಿ ಬಿಜೆಪಿಯೊಳಗಿನ ಬಂಡಾಯ ತಣಿಸುವಲ್ಲಿ BS ಯಡಿಯೂರಪ್ಪ ಹಾಗೂ ಹೈಕಮಾಂಡ್ ಯಶಸ್ವಿಯಾಗಿದೆ. ಆದರೆ BSY ಸ್ವಕ್ಷೇತ್ರ ಶಿವಮೊಗ್ಗದಲ್ಲಿ ಮಾತ್ರ KS ಈಶ್ವರಪ್ಪ ಬಂಡಾಯ ಶಮನವಾಗಿಲ್ಲ. ಸ್ವಕ್ಷೇತ್ರದಲ್ಲೇ ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿರುವುದು ಸಹಜವಾಗಿ BSYಗೂ ಮುಜುಗರ ಉಂಟು ಮಾಡುತ್ತಿದೆ. ಆದರೆ ವಾಸ್ತವದಲ್ಲಿ ಈಶ್ವರಪ್ಪ ಬಂಡಾಯ ಶಿವಮೊಗ್ಗದಲ್ಲಿ ರಾಘವೇಂದ್ರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು, ಇದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಪ್ರಿಯ ವೀಕ್ಷಕರೇ, ಇಲ್ಲೊಂದು ವಿಚಾರವನ್ನ ಗಮನಿಸಲೇಬೇಕು. ಅದೇನಂದ್ರೆ, ಮೊದಲು ಈಶ್ವರಪ್ಪ ಬಂಡಾಯವನ್ನ ಶಮನ ಮಾಡೋದಕ್ಕೆ ಬಿಜೆಪಿಯ ಹಲವರು ಪ್ರಯತ್ನಿಸಿದ್ರು. ಆದರೆ ಈಶ್ವರಪ್ಪ ಬಗ್ಲಿಲ್ಲ. ಕೊನೆಗೆ ಯಾರೂ ಕೂಡ ಈಶ್ವರಪ್ಪ ವಿಚಾರ ಮಾತನಾಡಲು ಹೋಗ್ತಾ ಇಲ್ಲ. ಅದು ಅಲ್ಲದೆ ಈಶ್ವರಪ್ಪ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. BSY ತವರಿನಲ್ಲೇ ಬಂಡಾಯ ಎದ್ದರು ಯಾರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲ. ಚುನಾವಣೆಗೆ ನಿಂತರೆ ನಿಲ್ಲಲಿ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ದೆಹಲಿ ಮಟ್ಟಕ್ಕೆ ಹೋದ್ರು ಅಮಿತ್ ಶಾ ಕೂಡ ಮಾತನಾಡಿಸಿಲ್ಲ. ಈಶ್ವರಪ್ಪ ಸಿಟ್ಟು ಶಮನ ಆಗುತ್ತೆ, ಕೊನೆ ಸಮಯದಲ್ಲಿ ಹಿಂದೆ ಸರಿಯುತ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ದಾರೆ. ಆದರೆ ಈಶ್ವರಪ್ಪ ಚುನಾವಣೆಗೆ ಸ್ಪರ್ಧಿಸಿಯೇ ಸಿದ್ಧ ಅಂತ ಹೇಳುತ್ತಿದ್ದಾರೆ. BSY ಹಿಡಿತದಲ್ಲಿದೆ ಶಿವಮೊಗ್ಗ ಕ್ಷೇತ್ರ. 2009ರಿಂದ BSY ಕುಟುಂಬದ್ದೇ ಪಾರುಪತ್ಯ. ಶಿವಮೊಗ್ಗ ರಾಜಕೀಯ ಅಂದ್ರೆ ತಕ್ಷಣ ನೆನಪಾಗೋದು ಬಂಗಾರಪ್ಪ ಮತ್ತು ಯಡಿಯೂರಪ್ಪ. ಸದ್ಯದ ಮಟ್ಟಿಗೆ BSY ಕುಟುಂಬದ್ದೇ ಶಿವಮೊಗ್ಗದಲ್ಲಿ ಪಾರುಪತ್ಯ. ಈ ಹಿಂದೆ 3 ಬಾರಿ ಬಂಗಾರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು. ಆ ಬಳಿಕ ಶಿವಮೊಗ್ಗ ಯಡಿಯೂರಪ್ಪ ಕುಟುಂಬದ ಹಿಡಿತಕ್ಕೆ ಜಾರಿದೆ. 2009ರಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ BS ಯಡಿಯೂರಪ್ಪ ಕುಟುಂಬದ ಹಿಡಿತದಲ್ಲಿದೆ. 2019ರಲ್ಲಿ BY ರಾಘವೇಂದ್ರ 7,29,872 ಮತಗಳನ್ನು ಪಡೆದುಕೊಂಡಿದ್ರು. ಇವರ ವಿರುದ್ಧ ಸ್ಪರ್ಧಿಸಿದ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ 5,06,512 ಮತಗಳನ್ನು ಪಡೆದುಕೊಂಡಿದ್ರು. ಗೆಲುವಿನ ಅಂತರ ಸುಮಾರು 2 ಲಕ್ಷ ದಾಟಿತ್ತು. ಕ್ಷೇತ್ರದಲ್ಲಿ ಲಿಂಗಾಯತ, ಈಡಿಗ, ಬ್ರಾಹ್ಮಣ ಹಾಗೂ ಮುಸ್ಲಿಂ ಮತಗಳು ನಿರ್ಣಾಯಕವಾಗಿದ್ರು. BY ರಾಘವೇಂದ್ರ 2 ಬಾರಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2009ರಲ್ಲಿ ರಾಘವೇಂದ್ರ ಇಲ್ಲಿ ಗೆದ್ದಿದ್ರು. ಹಾಗೆ 2014ರಲ್ಲಿ BS ಯಡಿಯೂರಪ್ಪ ಗೆದ್ದು ಬೀಗಿದ್ರು. 2018ರ ಉಪಚುನಾವಣೆ ಹಾಗೂ 2019ರ ಚುನಾವಣೆಯಲ್ಲಿ ಪುನಃ ರಾಘವೇಂದ್ರ ಅವರೇ ಗೆದ್ದು ಬೀಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಈಶ್ವರಪ್ಪ ರಾಘವೇಂದ್ರಗೆ ಸೆಡ್ಡು ಹೊಡೆದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಆದ್ದರಿಂದ ಇಲ್ಲಿ ರಾಘವೇಂದ್ರಗೆ ಈಶ್ವರಪ್ಪ ನಿಜಕ್ಕೂ ಸವಾಲೊಡ್ಡುತ್ತಾರಾ? ಬಿಜೆಪಿಯ ಮತಗಳನ್ನ ಛಿದ್ರ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಏಳುತ್ತೆ. ಆ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಾನೆ ಹೇಳ್ಬೋದು. ಈ ಕಾರಣಕ್ಕೆ ಬಿಜೆಪಿಯ ಯಾವ ನಾಯಕರು ಸಿಟ್ಟು ಶಮನಕ್ಕೆ ಮುಂದಾಗುತ್ತಿಲ್ಲ.
ಬಿಎಸ್ವೈಗೆ ಪ್ರತಿಷ್ಠೆಯ ಕಣವಾದ ಶಿವಮೊಗ್ಗ. ಇಲ್ಲಿ ಬೇರೆ ಯಾರೇ ಅಭ್ಯರ್ಥಿಯಾದ್ರೂ ನಗಣ್ಯ. ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪ ಸ್ಪರ್ಧೆ ಮಾಡಲು ಸಿದ್ಧಗೊಂಡಿದ್ದಾರೆ. ಮುಂದಿನ 12ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ತಯಾರಿ ನಡೆಸಿದ್ದಾರೆ. ಹಿಂದುತ್ವ ಮೋದಿ ಹೆಸರಿನಲ್ಲಿ ಚುನಾವಣೆಗೆ ನಿಲ್ಲುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಈಶ್ವರಪ್ಪ ಬಂಡಾಯವನ್ನ ಹೈಕಮಾಂಡ್ ಶಮನ ಮಾಡಲಿದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಇಲ್ಲಿಯವರೆಗೆ ಅದು ಸುಳ್ಳಾಗಿದೆ. ಅಮಿತ್ ಶಾ ಭೇಟಿಗೂ ಈಶ್ವರಪ್ಪಗೆ ಅವಕಾಶ ಸಿಕ್ಕಿಲ್ಲ ಎಂಬ ಹಿನ್ನೆಲೆಯಲ್ಲಿ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಆದರೆ ಈಶ್ವರಪ್ಪ ಸ್ಪರ್ಧೆಯಿಂದ ರಾಘವೇಂದ್ರ ಮೇಲೆ ಆಗುವ ಪರಿಣಾಮಗಳು ಏನು ಅನ್ನೋದರ ಕುರಿತು ಇಲ್ಲಿರುವಂತಹ ಪ್ರಶ್ನೆ, ನಿಜಕ್ಕೂ ಈಶ್ವರಪ್ಪ ಬಿಜೆಪಿ ಮತಗಳನ್ನ ಒಡೆಯುತ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ. ಈ ಬಾರಿಯ ಲೋಕಸಭಾ ಚುನಾವಣೆ ಬಿಎಸ್ ಯಡಿಯೂರಪ್ಪಗೆ ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಹೈಕಮಾಂಡ್ನಿಂದ ಸಿಕ್ಕ ಸಂಪೂರ್ಣ ಅವಕಾಶವನ್ನ ಉಪಯೋಗ ಮಾಡಲು ಬಿಎಸ್ವೈ ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದಾರೆ. ಈ ನಡುವೆ ಪುತ್ರ ಬಿವೈ ರಾಘವೇಂದ್ರ ಗೆಲುವು ಕೂಡ ಅಷ್ಟೇ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಪುತ್ರನನ್ನ ಗೆಲ್ಲಿಸಿಕೊಂಡು ಬರುವ ರಣತಂತ್ರವನ್ನ ಬಿಎಸ್ವೈ ಪ್ರಯೋಗ ಮಾಡೇ ಮಾಡುತ್ತಾರೆ. ಆದರೆ ಈಶ್ವರಪ್ಪ ಈ ಬಾರಿ ಬಿಎಸ್ವೈಗೆ ತಡೆಯೊಡ್ಡುತ್ತಿದ್ದಾರೆ. ನೇರವಾಗಿ ಅಪ್ಪ ಮಕ್ಕಳ ರಾಜಕೀಯದ ಬಗ್ಗೆ ಮಾತನಾಡ್ತಿದ್ದಾರೆ. ಬಿಜೆಪಿಯನ್ನ ಕುಟುಂಬದಿಂದ ಮುಕ್ತಿಗೊಳಿಸಲು ನಾನು ಬಂದಿದ್ದೇನೆ ಅಂತ ಬಹಿರಂಗವಾಗಿ ಹೇಳುತ್ತಿದ್ದಾರೆ. ಜಾತಿ ಸಮೀಕರಣವಾದರೂ ಕೆಎಸ್ಸಿ ಗೆಲುವು ಸುಲಭವಲ್ಲ. ಶಿವಮೊಗ್ಗದಲ್ಲಿ ಯಾವ ರಣತಂತ್ರ ವರ್ಕೌಟ್ ಆಗುತ್ತೆ? ಕೆಎಸ್ ಈಶ್ವರಪ್ಪ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಂಘ ಪರಿವಾರದ ನಾಯಕರ ಜೊತೆಗೆ 1-to-1 ಸಂಪರ್ಕ ಇಟ್ಕೊಂಡಿದ್ದಾರೆ. ಜಾತಿ ರಾಜಕಾರಣಕ್ಕಿಂತ ಹಿಂದುತ್ವ ರಾಜಕಾರಣವನ್ನ ಈಶ್ವರಪ್ಪ ಹೆಚ್ಚು ನೆಚ್ಚಿಕೊಂಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಹಾಗೂ ಬಿಜೆಪಿಗೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಂಪ್ರದಾಯಿಕ ಮತಗಳಿವೆ. ಈ ಮತಗಳು ಮೋದಿ, ಹಿಂದುತ್ವ ಹಾಗೂ ಜಾತಿ ಸಮೀಕರಣದಲ್ಲಿ ಚಲಾವಣೆ ಆಗುತ್ತೆ. ಈ ಮತಗಳು ಈಶ್ವರಪ್ಪ ಪಾಲಾಗುವುದು ಅಸಾಧ್ಯ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಹೀಗಾಗಿಯೇ ಬಿಜೆಪಿ ನಾಯಕರು ಈಶ್ವರಪ್ಪ ಮನವೊಲಿಸಲು ಮುಂದಾಗಿಲ್ಲ ಅಂತ ಹೇಳಲಾಗುತ್ತೆ. ಈಶ್ವರಪ್ಪ ಕುರುಬ ಸಮುದಾಯಕ್ಕೆ ಸೇರಿದ ನಾಯಕ. ಆದರೆ ಕುರುಬ ಸಮುದಾಯದಲ್ಲಿ ಈಶ್ವರಪ್ಪ ನಮ್ಮ ನಾಯಕ ಅಂತ ಒಪ್ಪಿಕೊಂಡಿಲ್ಲ. ಕ್ಷೇತ್ರದಲ್ಲಿ ಈಶ್ವರಪ್ಪ ಸಮುದಾಯದ ಮತಗಳು ಇರೋದು ಕೇವಲ 60,000. ಆದರೆ ಈ ಮತಗಳು ಸಿದ್ದರಾಮಯ್ಯ ಪರವಾಗಿ ಚಲಾವಣೆ ಆಗೋದು ಬಹುತೇಕ ನಿಕ್ಕಿ. ಕಾರಣ ಈಶ್ವರಪ್ಪ ಈ ಸಮುದಾಯಕ್ಕೆ ನಾಯಕತ್ವವನ್ನ ನೀಡಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು, ಅದನ್ನ ಅರ್ಧಕ್ಕೆ ಕೈಬಿಟ್ರು. ಅಲ್ಲದೆ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯವಾಗಿ ಹೆಚ್ಚಾಗಿ ಹೇಳಿಕೆಗಳನ್ನ ನೀಡಿದ್ರು. ಜಾತಿ ಬದಲಾಗಿ ಅವರ ಆಯ್ಕೆ ಇದ್ದಿದ್ದು ಹಿಂದುತ್ವ. ಹೀಗಾಗಿ ಈ ಸಮುದಾಯದ ಮತಗಳು ಈಶ್ವರಪ್ಪ ಕೈ ಹಿಡಿಯುವ ಸಾಧ್ಯತೆ ತೀರಾ ಕಡಿಮೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಜಿಲ್ಲೆಯಲ್ಲಿ ಕೆಎಸ್ ಈಶ್ವರಪ್ಪಗೆ ವೈಯಕ್ತಿಕ ವರ್ಚಸ್ಸು ಕಡಿಮೆ. ಯಡಿಯೂರಪ್ಪ ಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ತಮ್ಮದೇ ಆದ ಪ್ರಭಾವ ಹೊಂದಿದ್ದಾರೆ. ಅಲ್ಲದೆ ದೊಡ್ಡ ಸಮುದಾಯ ಅವರ ಹಿಂದಿದೆ. ಹಾಗೂ ಬಿಜೆಪಿ ಸಾಂಪ್ರದಾಯಿಕ ಮತಗಳು ಬಿಎಸ್ವೈ ಬೆನ್ನಿಗಿದೆ. ಈ ನಿಟ್ಟಿನಲ್ಲಿ ಈಶ್ವರಪ್ಪ ಸ್ಪರ್ಧೆ ರಾಘವೇಂದ್ರಗೆ ದೊಡ್ಡ ಮಟ್ಟಿನ ಹಿನ್ನಡೆ ಉಂಟು ಮಾಡುವ ಸಾಧ್ಯತೆ ಇಲ್ಲ. ಇನ್ನು ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಕಣದಲ್ಲಿದ್ದಾರೆ. ರಾಘವೇಂದ್ರ ವಿರುದ್ಧ ಪ್ರಬಲ ಅಭ್ಯರ್ಥಿ ಅಲ್ಲ ಅನ್ನೋದು ವಾಸ್ತವ. ಈಡಿಗ ಸಮುದಾಯದ ಮತಗಳು ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿವೆ. ಹಾಗೆ ಬಂಗಾರಪ್ಪ ಅಭಿಮಾನಿಗಳ ಬೆಂಬಲ ಇದ್ದರೂ ಕಾಂಗ್ರೆಸ್ನಲ್ಲಿರುವ ಸ್ಥಳೀಯ ಒಡಕು ಬಿಜೆಪಿಗೆ ಲಾಭ ಆಗಲಿದೆ ಎಂಬುದು ಅಷ್ಟೇ ಸತ್ಯ. ಹೀಗಾಗಿ ರಾಘವೇಂದ್ರಗೆ ಕಾಂಗ್ರೆಸ್ನಿಂದಾಗ್ಲಿ ಅಥವಾ ಈಶ್ವರಪ್ಪರಿಂದಾಗ್ಲಿ ಯಾವುದೇ ತೊಡಕು ಆಗೋದಿಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಆದ್ದರಿಂದ ಯಾರೂ ಕೂಡ ಈಶ್ವರಪ್ಪ ತಂಟೆಗೆ ಹೋಗುತ್ತಿಲ್ಲ. ಒಟ್ಟಾರೆ ಶಿವಮೊಗ್ಗದಲ್ಲಿ ಸದ್ಯ ಫೋಟೋ ಫೈಟ್ ಆರಂಭವಾಗಿದೆ. ಈಶ್ವರಪ್ಪ ಅತ್ತ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ರಾಘವೇಂದ್ರ ಈ ಬಾರಿ ನಾನೇ ಗೆಲ್ಲುತ್ತೇನೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಬಂಡಾಯ ಎದ್ದಿರೋ ಈಶ್ವರಪ್ಪ ರಾಘವೇಂದ್ರನ್ನ ಸೋಲಿಸಿ ಮತ್ತೆ ನಾನು ಬಿಜೆಪಿ ಸೇರ್ತೇನೆ ಅಂತ ಹೇಳ್ತಿದ್ದಾರೆ. ಮಗದೊಂದು ಕಡೆ ಶಿವಮೊಗ್ಗದಲ್ಲಿ ಆಂತರಿಕ ಸಮೀಕ್ಷೆ ನಡೆದಿದೆ. ಈ ಸಮೀಕ್ಷೆಯಲ್ಲಿ ಈಶ್ವರಪ್ಪ ಸ್ಪರ್ಧೆ ರಾಘವೇಂದ್ರಗೆ ಯಾವುದೇ ಸಮಸ್ಯೆ ಉಂಟು ಮಾಡುವುದಿಲ್ಲ ಅಂತ ಹೇಳಿದೆ. ಹೀಗಾಗಿ ಯಾರು ಈಶ್ವರಪ್ಪ ಸ್ಪರ್ಧೆಯನ್ನ ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣುತ್ತಿಲ್ಲ.
ದಂಗೆ ಎದ್ದಿರುವ ಈಶ್ವರಪ್ಪ ಮೋದಿ ಫೋಟೋ ಹಿಡಿದುಕೊಂಡು ಪ್ರಚಾರ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈಶ್ವರಪ್ಪನವರ ಬಂಡಾಯ ಬಿಜೆಪಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.